ಮಲಪ್ರಭೆ ಮಡಿಲು ಸುದ್ದಿವಾಹಿನಿಯ ಸರ್ವ ವೀಕ್ಷಕರಿಗೆ ನನ್ನ ಅನಂತ ನಮನಗಳು. ನಾಳೆ ಬೆಳಗಾವಿಯಲ್ಲಿ 1924 ಡಿಸೆಂಬರ್ 26 ಮತ್ತು 27ರಂದು, ಅಂದರೆ 100 ವರ್ಷಗಳ ಹಿಂದೆ ಜರುಗಿರ್ತಕ್ಕಂಥ ಕಾಂಗ್ರೆಸ್ಸಿನ 39ನೆಯ ಅಧಿವೇಶನದ ಅಧ್ಯಕ್ಷತೆಯನ್ನು ಮಹಾತ್ಮ ಗಾಂಧೀಜಿಯವರು ವಹಿಸಿದರು. ಅದು ಬೆಳಗಾವಿಯಲ್ಲಿನೇ ಅವರು ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿ ಡಿಸೆಂಬರ್ 26 ಮತ್ತು 27ರಂದು 2 ದಿವಸಗಳ ಕಾಲ ಸತತವಾಗಿ ಆಗಿನ ಅಧಿವೇಶನ ವಿಜೃಂಭಿಸಿತ್ತು. ಅದಕ್ಕೆ ಆಗಿನ ಸ್ವತಂತ್ರ ಹೋರಾಟದ ಎಲ್ಲ ಪ್ರಮುಖ ನಾಯಕರು, ರಾಷ್ಟ್ರಾದ್ಯಂತ ಇರತಕ್ಕಂಥ ಎಲ್ಲ ಪ್ರಮುಖ ನಾಯಕರು ಆ ಒಂದು ಅಧಿವೇಶನದಲ್ಲಿ ಭಾಗವಹಿಸಿದರು. ಸನ್ಮಾನ್ಯ ಮಹಾತ್ಮ ಗಾಂಧೀಜಿಯವರು ಆ ಒಂದು ಅಧ್ಯಕ್ಷತೆಯನ್ನು ಅದೇ ಅಧ್ಯಕ್ಷತೆ, ಮೊದಲು ಅಧ್ಯಕ್ಷತೆಯೂ ಅದೇ, ಕೊನೆಯ ಅಧ್ಯಕ್ಷತೆಯೂ ಅದೇ, ಆ ಒಂದು 39ನೇ ಅಧಿವೇಶನಕ್ಕೆ ಮಾತ್ರ ಸೀಮಿತವಾಗಿ ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷತೆಯನ್ನು ವಹಿಸಿದರು. ಆ ಒಂದು ಕಾರಣದಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಆಗಿನ ಕಾಲದಲ್ಲಿ ಸ್ವತಂತ್ರ ಹೋರಾಟಗಾರರ ಒಂದು ಕಿಚ್ಚು ಎಲ್ಲೆಡೆ ಕಂಡು ಬಂದದ್ದು. ರಾಜ್ಯಾದ್ಯಂತ ಎಲ್ಲಾದರೂ ನೀವು ಪರೀಕ್ಷೆ ಮಾಡಿದರೆ ಬೆಳಗಾವಿಯಲ್ಲಿ ಇರತಕ್ಕಂಥ ಸ್ವತಂತ್ರ ಯೋಧರಷ್ಟು ಬೇರೆ ಯಾವ ಜಿಲ್ಲೆಯಲ್ಲಿಯೂ ನಿಮಗೆ ಸಿಗ್ತಾ ಇಲ್ಲ ಕರ್ನಾಟಕದಲ್ಲಿ. ಆ ಒಂದು ಘಟನಾವಳಿಗೆ 100 ವರ್ಷಗಳು ತುಂಬ್ತಾ ಇದ್ದಾವೆ. ಅದಕ್ಕಾಗಿ ಕರ್ನಾಟಕ ಸರ್ಕಾರವು ಸುಮಾರು 26 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ ಒಂದು ಸಮಾರಂಭವನ್ನು ಅತ್ಯಂತ ವಿಜೃಂಭಣೆಯಿಂದ ಮಾಡ್ತಾ ಇರೋದು ಸ್ವಾಗತಾರ್ಹವಾದಂಥ ವಿಷಯ. ಈ ಒಂದು ಸಮಾರಂಭಕ್ಕೆ ದೇಶದ ಎಲ್ಲ ಕಡೆ ಇರತಕ್ಕಂಥ ಸ್ವತಂತ್ರ ಯೋಧರ ಪರಿವಾರದವರು ಈ ಒಂದು ಸಭೆಗೆ ಆಗಮಿಸಿ ಶೋಭೆ ತರಬೇಕು. ಒಂದು 100ನೇ ಅಂದರೆ ಶತಮಾನೋತ್ಸವದ ಈ ಮೆರುಗನ್ನು ವಿಜೃಂಭಣೆ ಮಾಡೋದಕ್ಕಾಗಲಿ, ಅದನ್ನು ಮೆಲುಕು ಹಾಕೋದಕ್ಕಾಗಲಿ, ನೆನಪಿಸ್ಕೊಳ್ಳೋದಕ್ಕಾಗಲಿ ಒಂದು ಸುವರ್ಣಾವಕಾಶ ಬೆಳಗಾವಿ ಜಿಲ್ಲೆಯ ಜನರಿಗೆ, ಬೆಳಗಾವಿ ನಗರಿಗಳಿಗೆ ಸಿಗ್ತಾ ಇರೋದು ಭಾಳ ಸ್ವಾಗತಾರ್ಹವಾದಂಥ ವಿಷಯ. ಈ ಒಂದು ಕಾರ್ಯಕ್ರಮಕ್ಕೆ ಸರ್ಕಾರವೂ ಸಹಿತ ಬಹಳ ಉತ್ಸುಕತೆಯಿಂದ, ಅತ್ಯಂತ ವಿಜೃಂಭಣೆಯಿಂದ ಇಡೀ ನಗರವನ್ನೇ ಸಹಿತ ಒಂದು ಅಲಂಕೃತವಾಗಿ, ಒಂದು ಸುಂದರವಾದಂಥ ನಗರವಾಗಿ ಮಾರ್ಪಡಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಕ್ಷಣಗಣನೆಯನ್ನು ಕಾಯ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಈ ಒಂದು 2 ದಿನದ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಇದ್ದಾರೆ. ಕಾಂಗ್ರೆಸ್ಸಿನ ಎಲ್ಲ ಸಚಿವ ಸಂಪುಟದ ಸಹೋದ್ಯೋಗಿಗಳಾಗಲಿ, ಅಧಿಕಾರಿಗಳಾಗಲಿ, ಪದಾಧಿಕಾರಿಗಳಾಗಲಿ, ಕಾಂಗ್ರೆಸ್ಸಿನ ಎಲ್ಲ ಜನರು ಸಹಿತ ಬರ್ತಾ ಇದ್ದಾರೆ. ಆದರೆ ಇದು 100 ವರ್ಷದ ಹಿಂದಿನ, ಅಂದರೆ ಸ್ವತಂತ್ರ ಪೂರ್ವದ ಘಟನಾವಳಿ ಆಗಿರೋದ್ರಿಂದ ಆವಾಗ ಈಗಿನ ಕಾಂಗ್ರೆಸ್ ಆಗಲಿ ಇದಿರಲಿಲ್ಲ. ಕಾಂಗ್ರೆಸ್ ಅಂಥೇಳಿ ಬ್ರಿಟಿಷರ ವಿರುದ್ಧ ಹೋರಾಡೋದಕ್ಕೆ ಕಟ್ಕೊಂಡಿರ್ತಕ್ಕಂಥ ಒಂದು ಸಂಘಟನಾತ್ಮಕವಾದಂಥ ಹೋರಾಟ ಇದು, ಒಂದು ಸಮಿತಿ ಇದು. ಈ ಒಂದು ಕಾಂಗ್ರೆಸ್ ಅನ್ನುವಂಥ ಈ ಒಂದು ಸಂಘಟನೆಯ ಮೂಲಕ ಭಾರತಕ್ಕೆ ಸ್ವತಂತ್ರವನ್ನು ಕೊಡಿಸಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ಸಂಘಟನೆ ಹೋರಾಟ ಮಾಡಿ ಇದೇ ಯಶಸ್ವಿ ಕಂಡದ್ದು. ಇಂಥ ಒಂದು ಮಹತ್ವಪೂರ್ಣವಾದಂಥ ಕಾಂಗ್ರೆಸ್ ಸಂಘಟನೆಗೆ 39ನೇ ಅಧಿವೇಶನವನ್ನು ಅದು ಬೆಳಗಾವಿ ಜಿಲ್ಲೆಯಲ್ಲಿ ಮಾಡಿರ್ತಕ್ಕಂಥದ್ದು. ಅದಕ್ಕೆ ನಾಳಿನ ದಿನ 100 ವರ್ಷಗಳ ಒಂದು ಐತಿಹಾಸಿಕ ಸಂಭ್ರಮದ ಮೆಲಕನ್ನು ಹಾಕ್ತಕ್ಕಂಥ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಇದನ್ನು ನಾವೆಲ್ಲರೂ ಕಂಡು ಕಾಣುವುದು ನಮ್ಮ ಭಾಗ್ಯ ಅಂಥೇಳಿ ನಾನು ಬಯಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಸರ್ಕಾರದವರು ಇದನ್ನು ಸಾರ್ವಜನಿಕ ಹಣದಲ್ಲಿ ಇದನ್ನು ತುಂಬ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಆದರೆ ಒಂದು ವಿಷಾದನೀಯ ಸಂಗತಿ ಏನಂದರೆ, ಇದು ಪಕ್ಷಾತೀತವಾಗಿ ಆಗಬೇಕಾಗಿದೆ. ಒಂದು ತಾವು ಆಡಳಿತ ಮಾಡ್ತಕ್ಕಂಥ ಪಕ್ಷದ ಹೆಸರಿನಲ್ಲಿ ಇದನ್ನು ತಾವೇ ಕೂಡ್ಕೊಂಡು ಮಾಡ್ತಾ ಇರೋದು, ಮತ್ತು ಇಲ್ಲಿ ಬೇರೆ ಪಕ್ಷದಿಂದ ಯಾರೇ ಆಗಿರಲಿ, ಇವತ್ತು ಸ್ಥಳೀಯ ಸಂಸದರನ್ನಾಗಲಿ, ಸ್ಥಳೀಯ ಶಾಸಕರನ್ನಾಗಲಿ,
ಸುಮ್ಮನೆ ನಾಮಕೆ ವಾಸ್ತ ಅವ್ರನ್ನ ಕೇಳೇ ಇಲ್ಲಂತೆ. ನಾನು ವಿಚಾರ ಮಾಡಿದೆ, ಅವರ ಹೆಸರುಗಳನ್ನು ಹಾಕಿದ್ದಾರೆ ಕಾರ್ಡ್ನಲ್ಲಿ, ಆದರೆ ಅವರಿಗೆ ಯಾರೂ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಲಿ ಜವಾಬ್ದಾರಿತ ವ್ಯಕ್ತಿಗಳಾಗಲಿ ಅವರಿಗೆ ಆಹ್ವಾನ ಕೊಡ್ತಕ್ಕಂಥ ಕೆಲಸ ಆಗಿಲ್ಲ ಅಂತಕ್ಕಂಥದ್ದು ತುಂಬ ವಿಷಾದನೀಯವಾದಂಥ ವಿಷಯ. ಅದಕ್ಕೆ ನಾನು ಇನ್ನೂ ಕಾಲ್ಮಿಂಚಿಲ್ಲ, ಮಾನ್ಯ ಮುಖ್ಯಮಂತ್ರಿಗಳಾಗಿರಲಿ ಅಥವಾ ಈ ಒಂದು ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಕಾನೂನು ಸಚಿವರಾದಂಥ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ರಾಗಲಿ, ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ವೀರಪ್ಪ ಮೊಯ್ಲಿಯವರಾಗಲಿ ಈ ಒಂದು ವಿಷಯವನ್ನು ಇದನ್ನು ಪಕ್ಷಾತೀತವಾಗಿ ಮಾಡಿ, ಅದು ಸ್ವತಂತ್ರ ಯೋಧರ ಒಂದು ಸಂಘಟನೆ ಇದೆ. ಇಲ್ಲಿ ಅಖಿಲ ಭಾರತ ಸ್ವತಂತ್ರ ಯೋಧರ ಸಮಿತಿ ಅಂತಿದೆ, ಜಿಲ್ಲಾ ಸ್ವತಂತ್ರ ಯೋಧರ ಸಮಿತಿ ಅಂತಿದೆ. ಅದು ಅಲ್ಲದೆ ಎಲ್ಲ ಜನರು ಆವಾಗ ಯಾವುದೂ ರಾಷ್ಟ್ರೀಯ ಪಕ್ಷಗಳಂತಿರಲಿಲ್ಲ, ರಾಜಕೀಯ ಪಕ್ಷಗಳು ಇರಲಿಲ್ಲ. ಆವಾಗ ಒಂದೇ ಒಂದು ಕಾಂಗ್ರೆಸ್ ಅಂತಕ್ಕಂಥ ಒಂದೇ ಒಂದು ಸಂಘಟನೆ ಮೂಲಕ ಹೋರಾಟವನ್ನು ಮಾಡಿ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿರ್ತಕ್ಕಂಥ ಒಂದು ವ್ಯವಸ್ಥೆ ಅದು. ಆ ಒಂದು ವ್ಯವಸ್ಥೆಗೆ ಹೀಗೆ ನಾವು ಆಡಳಿತಕ್ಕಾಗಿ ಏನೇನೋ ಪಕ್ಷಗಳನ್ನು ಮಾಡಿಕೊಂಡಿದ್ದೀವಿ. ಆದರೆ ಇದು ಒಂದೇ ಪಕ್ಷದವರೇ ಜವಾಬ್ದಾರಿತ್ವವನ್ನು ಮಾಡೋದು ಅಷ್ಟೊಂದು ಸರಿಯಾದ ಕೆಲಸ ಅಲ್ಲ. ಅದಕ್ಕೆ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಎಲ್ಲರನ್ನೂ ಈ ಒಂದು ಕಾರ್ಯಕ್ರಮಕ್ಕೆ ಇನ್ವಾಲ್ವ್ ಮಾಡಿ ಅವ್ರನ್ನೆಲ್ಲರನ್ನೂ ಬರಮಾಡಿಕೊಂಡು ಒಂದು ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸಿದರೆ ಇದು ಮಹಾತ್ಮ ಗಾಂಧೀಜಿಯವರಿಗೆ ಇದರಿಂದ ಅವರ ಆತ್ಮಕ್ಕೆ ಇದೊಂದು ಸಂತೋಷ ಸಿಗ್ತಕ್ಕಂಥ ಒಂದು ವಿಷಯ ಆಗ್ತದೆ. ಒಂದು 100ನೇ ಶತಮಾನೋತ್ಸವ ಅವರನ್ನು ಮತ್ತೊಮ್ಮೆ ಒಂದು ಆಗಿನ ಸ್ವತಂತ್ರದ ಹೋರಾಟದ ಒಂದು ಕಿಚ್ಚನ್ನು ಬೆಳಗಾವಿಯಲ್ಲಿ ಹುಟ್ಟಿಕೊಳ್ಬೇಕಾದರೆ ಕಾರಣವಾದಂಥ ಈ ಒಂದು ಸಮಾರಂಭ ಏನಿದೆ ಇದಕ್ಕೆ 100 ವರ್ಷ ಗತಿಸಿದ್ದಾರೆ. ಇವತ್ತಿಗೂ ಅಲ್ಲಿ ಕಾಂಗ್ರೆಸ್ ಸ್ವಾಮಿ ಅಂಥೇಳಿ ಅದಕ್ಕಾಗಿಯೇ ಬಿಟ್ಟಿರ್ತಕ್ಕಂಥದ್ದು ಸಾಕಷ್ಟು ಪಳೆಯುಳಿಕೆಗಳಿದ್ದಾವೆ. ಆ ಒಂದು ಅವುಗಳನ್ನು ಮತ್ತೆ ಹೆಚ್ಚು ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಸುವರ್ಣಸೌಧದಲ್ಲಿ ಸಹಿತ ಮಹಾತ್ಮ ಗಾಂಧೀಜಿಯವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುವ ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತಕ್ಕಂಥ ಬಹಳ ಸ್ವಾಗತಾರ್ಹವಾದಂಥ ವಿಷಯ. ಒಂದು 100ನೇ ಶತಮಾನದ ಸವಿ ನೆನಪಿಗಾಗಿ ಅದನ್ನು ಮಾಡಿದ್ದಾರೆ. ಬಹಳ ಒಳ್ಳೊಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನು ಕಾಯ್ಕೊಳ್ತಿದ್ದಾರೆ. ಆದರೆ ಎಲ್ಲರನ್ನೂ ಕೂಡಿಸಿಕೊಂಡು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಈ ಕಾರ್ಯವನ್ನು ಮಾಡಿದರೆ ಇನ್ನೂ ಸರಳಾಗಿ ಇನ್ನೂ ಬಹಳ ಒಂದು ಉತ್ತಮವಾದಂಥ ಒಂದು ಕಾರ್ಯಕ್ರಮ ಆಗ್ತೈತೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.